ಅಬ್ಸರ್ವ್ ಮಾಡಿದ್ರೆ ಕಲಾಸೌರಭದ ಬೃಹತ್ ಯೋಜನೆ ಕಲಾಸೌಧ, ಇದನ್ನ ನಾನು ಆಗಿಂದಾಗ ಅನೌನ್ಸ್ ಮಾಡ್ತಾ ಇರ್ತೀನಿ. ಗ್ಲೋಬಲ್ ಯೂನಿವರ್ಸಿಟಿ ಆಫ್ ಆಲ್ ಪರ್ಫಾರ್ಮಿಂಗ್ ಆರ್ಟ್ಸ್ ರುದ್ರವೀಣೆಯ ರೂಪದಲ್ಲಿ ಇದನ್ನ ನಾವು ಕಟ್ಟಬೇಕು ಅನ್ನೋ ನಮ್ಮ ಕನಸು. 10 ವರ್ಷಗಳಿಂದ ಈ ಕನಸು ಇಟ್ಕೊಂಡು ಹೊರಟಿದ್ದೀವಿ. ಇದನ್ನ ಈ ವರ್ಷದಿಂದ ಆರಂಭ ಮಾಡೋದಕ್ಕೆ ಭಗವಂತನಲ್ಲಿ ಕೇಳಿಕೊಂಡು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದರ ಗುರಿ ಏನು ಅಂತ ನೀವು ಆರ್ಚ್ ಹೊರಗಡೆ ಒಂದು ಹಾಕಿದ್ದೀವಿ, ಅದನ್ನು ನೋಡಿದ್ರೆ ಗೊತ್ತಾಗ್ತದೆ. ಈ ತರಹದ 7 ಕಟ್ಟಡಗಳನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸುಮಾರು 3 ರಿಂದ 4 ಫ್ಲೋರ್, 1 ಎಕರೆ ಜಾಗದಲ್ಲಿ. ಹೇಗೆ ಶಂಕರಾಚಾರ್ಯರು ಪೀಠ ಸ್ಥಾಪನೆ ಮಾಡಿದರು ಹಾಗೆ 7 ಕಡೆ ಸಪ್ತಸ್ವರ ಕಲಾಪೀಠಗಳನ್ನ ಮಾಡಬೇಕು ಅಂತ ನಾವು ಯೋಜನೆ ಮಾಡಿದ್ವಿ. ಅದಕ್ಕೆ ಮಾತುಕತೆಗಳು ನಡೀತಾ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ಪೂರ್ತಿ ಕಾರ್ಯಕ್ರಮ ಡೆಡಿಕೇಟೆಡ್ ಆಗಿದೆ. ಈ ಕನಸು ನನಸಾಗಬೇಕು ಅಂತ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇನ್ನು 100 ವರ್ಷ ಆದಮೇಲೆ ಸಪ್ತಸ್ವರ ಯಾತ್ರೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಕಲಾವಿದನು ಈ 7 ಕಡೆ ಹೋಗಿ ಅವನು ಪರ್ಫಾರ್ಮ್ ಮಾಡಬೇಕು, ಟ್ರೈನಿಂಗ್ ಮಾಡಬೇಕು ಅಥವಾ ಕಲಿಬೇಕು. ಇದು ನಮ್ಮ ಕನಸು. ಇದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಕಳೆದ 10 ವರ್ಷದಿಂದ ನಮ್ಮೆಲ್ಲರ ಪ್ರಯತ್ನ ಇದೆ. ನೀವಿಲ್ಲಿ ಫೋಟೋ ನೋಡಿದ್ರೆ, ಈ ಕಡೆ ನೋಡಿದ್ರೆ ಯಾವ ಹುಡುಗಿ ಅಂತ ಗೊತ್ತಾಗ್ತದೆ. ಮೀರಜ್ನಲ್ಲಿ ಒಬ್ಬರ ಹತ್ರ ಈ ಒಂದು ಮಾಡೆಲ್ನ ಮಾಡಿಸ್ಕೊಂಡು ನಾವು ಬಂದ್ವಿ ಆಲ್ಮೋಸ್ಟ್ 7-8 ವರ್ಷಗಳ ಮುಂಚೆ. ಈಗ ಆ ಹುಡುಗಿ ನೋಡಿದ್ರೆ ನಿಮಗೆ ಗುರ್ತು ಸಿಗಲ್ಲ ಯಾರು ಅವಳು ಅಂತ. ಗೊತ್ತಾಗ್ತದೆಯಾ? ಸುರಭಿನೇ. ಅದು ಟ್ರೈನಲ್ಲಿ ತೆಗೆದಿರೋ ಫೋಟೋ. ಅದು ಮೀರಜ್ಜಲ್ಲಿ ನಮಗೆ ತಂದು ಕೊಟ್ಟರು ಸ್ಟೇಷನಲ್ಲಿ. 5 ನಿಮಿಷ ಗ್ಯಾಪ್ ಇದೆ, ನಾವು ಓಡ್ಬಂದು ಕೊಟ್ಟರು. ಅದನ್ನು ತಗೊಂಡು ಬಂದ್ಮೇಲೆ ನಾವಿಲ್ಲಿ ಅಪನಾದಲ್ಲಿ ನಮ್ಮ ಹಿರಿಯ ಮೆಂಬರ್ ಇದ್ದಾರೆ. ಐ ರಿಕ್ವೆಸ್ಟ್ TM ಬಾಲಕೃಷ್ಣ ಟು ಕಮ್ ಆನ್ ದ ಸ್ಟೇಜ್. ಪಲ್ಲವಿ, ಸುರಭಿ ಇಲ್ಲಿದ್ದಾರೆ. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಹಿಮ್. ಅವರು ನಾವು ಹುಟ್ಟಕ್ಕೆ ಮುಂಚೆಯಿಂದ ಇಂಜಿನಿಯರ್ ಆಗಿದ್ದಾರೆ. ರಾಜೇಶ್ ನಾಯಕ್ ಹುಟ್ಟಿದಾಗ ಅವರು ಇಂಜಿನಿಯರಿಂಗ್ ಮುಗಿಸಿದ್ರು. ಇವರು ಈ ಪ್ರಾಜೆಕ್ಟ್ನ ಮ್ಯಾನೇಜರ್ ಆಗಿದ್ದಾರೆ. ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ತೀವಿ ನಾವು. ಹಿ ಈಸ್ ಅನ್ ಇಂಜಿನಿಯರ್. ಅವರು ಸುಮಾರು 50 ವರ್ಷಗಳ ಕಾಲ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದು ಇಸ್ಕಾನ್ನ ಕಿಚನ್ ಸ್ಟ್ರಕ್ಚರ್ ಅಂತ ಏನಿದೆಲ್ಲ ಅದೆಲ್ಲವನ್ನ ಇವರೇ ಡಿಸೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡೋದಂಥದ್ದು. ಅವರಿಗೆ ಒಂದು ದೊಡ್ಡ ಅಪ್ಲಾಸ್. ಥ್ಯಾಂಕ್ ಯು. ಯಾವಾಗ ನಾವು ಇಲ್ಲಿ ಚಿತ್ರದಲ್ಲಿ ಸುರಭಿ ಇಟ್ಕೊಂಡಿರೋ ಚಿತ್ರವನ್ನು ನೋಡಿದಾಗ ಇದರ ಉದ್ಘಾಟನೆನ ಮಾಡಿ ಸರ್ ಕೈಗೆ ಕೊಟ್ವಿ. ಆ ಕಡೆ ನೋಡಿ ಅವರೇ ಅಳತೆ ಮಾಡ್ತಾ ಇದ್ದಾರಲ್ಲ. ಹಿ ಇಸ್ ದ ಮ್ಯಾನ್ ಬಿಹೈಂಡ್ ದಿಸ್ ಸ್ಟ್ರಕ್ಚರ್. ಇದನ್ನ ಅವರೊಬ್ಬರು ಆತ್ಮೀಯ ಪ್ರೊಫೆಷನಲ್ ಫ್ರೆಂಡ್, ಚಿಕ್ಕಂದಿನ ಫ್ರೆಂಡ್, ಅವರು ಈ ಸ್ಟ್ರಕ್ಚರ್ ಅನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ಹಿಂಗೆ ಬರಬೇಕು ಅಂತ ನಾವು ಏನು ಅನ್ಕೊಂಡಿದ್ದೀವಿ, ಅವ್ರು ಮಾಡಿದ ಮೊದಲನೇ ಮಾಡೆಲ್ನೇ ನಾವು ಅನ್ಕೊಂಡ ಹಾಗೆ ಬಂದಿದೆ. ಅಶೋಕ್ ಕುಟಿಯನ್ ಅಂತ ಕೇರಳದಲ್ಲಿದ್ದಾರೆ. ನಾವು ಇದನ್ನ ಕಟ್ಟಬೇಕಂತಂದಾಗ ಒಬ್ರು 10 ಎಕರೆ ಜಾಗ 100 ಕೋಟಿ ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ರು. ಇದು ಆಕ್ಚುಲಿ ಪ್ರಾಜೆಕ್ಟ್ ಒಂದು 1000 ಕೋಟಿ ರೂಪಾಯಿ ಪ್ರಾಜೆಕ್ಟ್. ನಾವು ಒಬ್ರು ದುಡ್ಡು ಕೊಡ್ತಾರೆ, ಒಂದು ಜಾಗ ಕೊಡ್ತಾರೆ, ನಾವೇನ್ ಮಾಡಬೇಕು ಅಂತದ್ದು MOU ಆಗ್ಬೇಕಿತ್ತು, ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕಲ್ಲ. ಸರಿಯಾಗಿ 1 ವಾರಕ್ಕೆ ಲಾಕ್ಡೌನ್ ಆಯ್ತು, ಕರೋನಾ 2019. ಅದಾದ್ಮೇಲೆ ನಮ್ದೆಲ್ಲವೂ ಪೂರ್ತಿ ಎಲ್ಲ ಮತ್ತೆ ವಾಪಸ್ 0 ಅಂತ. ಈಗ ಅದಕ್ಕೆ ನಾವು 1000 ಕೋಟಿ ಪ್ರಾಜೆಕ್ಟ್ಗಿಂತ ಒಂದು 10 ಕೋಟಿ ಪ್ರಾಜೆಕ್ಟ್ ಮಾಡೋಣ ಅಂತ ಇದನ್ನ 7 ಕಡೆ ಮಾಡಬೇಕು. ಸಪ್ತಸ್ವರ, 7 ಜಾಗದಲ್ಲಿ ಈ ಕಲಾಪೀಠವನ್ನು ಸ್ಥಾಪನೆ ಮಾಡಬೇಕು.
ಇದೆಲ್ಲ ಆಯ್ತು ಅಂತಂದ್ರೆ ಅಲ್ಲಿ ಯಾರು ನಮ್ಮ ಹತ್ರ ಪೀಠ ಹಚ್ಕೊಂಡಿರಲ್ಲ, ಅವರೆಲ್ಲ ಫ್ಯಾಮಿಲಿ ಸಮೇತ ಅಲ್ಲಿ ಕಳಿಸ್ಬಿಡ್ತೀವಿ ಇದೆಲ್ಲ ರನ್ ಮಾಡಕ್ಕೆ. ಸೊ PM ಬಾಲಕೃಷ್ಣ ಅವರು ಇದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಇವರ ಎಷ್ಟೋ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬಂದು ಇದಕ್ಕೆ ಒಂದು ತಮ್ಮ ಎಫರ್ಟ್, ಸ್ವೆಟ್, ಮನಿ he is also invested. So I respect and request TMB ನಮಗೆ ಅವರು ಹಿರಿಯರಾಗಿದ್ದಾರೆ. ಯಾಕೆ ಅಂತಂದ್ರೆ ಇವರು ವಾರ ಮುಂಚೆ ಅವ್ರಿಗೂ ಹೇಳಿದೆ ಸರ್, ಇನ್ಮೇಲೆ ನಾವು ಅವರು ಯೋಚನೆ ಮಾಡ್ತೀವಿ, ಪ್ರತಿ ಸಲ ಸಿಕ್ಕಿದಾಗ ಕೇಳೋರು ಸರ್ ವೆನ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಪ್ರಾಜೆಕ್ಟ್, ವೆನ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಪ್ರಾಜೆಕ್ಟ್ ಅಂತ. ನೌ ದ ಟೈಮ್ ಹ್ಯಾಸ್ ಕಮ್. ವಿತ್ ಇನ್ ದಿಸ್ ಇಯರ್ ಮುಂದಿನ ಕಲಾ ಸೌರಭ ದ್ರೋಣಾರ್ಜುನ್ ಲೀಗ್ಗೆ ಮುಂಚೆ ಇದಕ್ಕೊಂದು ಒಳ್ಳೆ ಶೇಪ್ ಬರುತ್ತೆ ಅನ್ನೋಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಐ ಥ್ಯಾಂಕ್ TMB ಫಾರ್ ಯುವರ್ ಕೈಂಡ್ ಪೇಷನ್ಸ್, ಎಫರ್ಟ್, ಯುವರ್ ಇಂಟಲೆಕ್ಚುಯಲ್ ಸರ್ವಿಸ್ ಟು ದಿ ಕಲಾ ಸೌರಭ. ಐ ರಿಕ್ವೆಸ್ಟ್ ಇಲ್ಲೇ ಇರಬೇಕಪ್ಪ. So as a token of love and gratitude, I want to honor first in this stage because he told that ಅವರು ಮಧ್ಯಾಹ್ನ ಬೇರೆ ಇವೆಂಟ್ ಹೋಗ್ತಾರೆ ಅಂತ. ಬೆಳಗ್ಗಿಂದ ಸಂಜೆ ತನಕ ಸಾಕಷ್ಟು ಜನಕ್ಕೆ ನಾವು ಹಾನರ್ ಮಾಡ್ತೀವಿ. ಐ ವುಡ್ ಲೈಕ್ ಟು ಹಾನರ್ ಹಿಮ್ ಫಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಇನ್ಮೇಲೆ ಶುರು ಆಗುತ್ತೆ. ಈಗ ಕಲಾ ಸೌರಭ ದ್ರೋಣಾರ್ಜುನ್ ಲೀಗ್ ಈ ವರ್ಷದಲ್ಲಿ ನಮಗೆಲ್ಲ ಗೊತ್ತಿದೆ, ನಮ್ಮ ಶಾಲೆಯ ಅಸೆಸ್ಮೆಂಟ್ ಎಲ್ಲ ಮಾಡಿ ಶಾಲಾ ಗುರುಗಳು ಮತ್ತು ಆ ಎಲ್ಲ ಸ್ಟೂಡೆಂಟ್ಗಳಿಗೆ ಚೌಡಯ್ಯದಲ್ಲಿ ವೇದಿಕೆಯನ್ನು ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ನಿಜವಾದ ಅರ್ಥದಲ್ಲಿ ದ್ರೋಣ ಅರ್ಜುನ ಅನ್ನೋಂಥದ್ದು ಇಲ್ಲಿ ಆಗತ್ತೆ ಇವತ್ತು. ಯಾಕಂದ್ರೆ ಕಳೆದ ಬಾರಿ ನಾವು ಸೆಮಿಫೈನಲ್, ಫೈನಲ್ ಅಂತ ಮಾಡಿದ್ವಿ. ಕೆಲವರಿಗೆ ಅವಕಾಶಗಳು ಸಿಕ್ಕಿರಲಿಲ್ಲ, ಹಲವರಿಗೆ ಅವಕಾಶ ಸಿಕ್ಕಿಲ್ಲ, ಕೆಲವರಿಗೆ ಅವಕಾಶ ಸಿಕ್ಕಿತ್ತು. ಆದರೆ ಈ ವರ್ಷ ನಾವು ನಮ್ಮ ಫ್ರಾಂಚೈಸಿಯ 12 ಸ್ಕೂಲ್ಗಳು ಇಲ್ಲಿದೆ ನೋಡಿ, ಕಲಾ ಸೌರಭ ಫ್ರಾಂಚೈಸಿ ಸೆಂಟರ್ಸ್, ಎಲ್ಲರಿಗೂ ನಾವು ವೇದಿಕೆ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ವರ್ಷ ಎಲ್ಲರಿಗೂ ಒಂದು 20-20 ನಿಮಿಷದ ಸ್ಲಾಟ್ ಎಲ್ಲ ಸ್ಕೂಲ್ಗಳಿಗೆ ಕೊಟ್ಟಿದೆ. ಐ ರಿಕ್ವೆಸ್ಟ್, ಮೊದಲನೇ ಕಾರ್ಯಕ್ರಮ ಶುರು ಆಗ್ತಾ ಇದೆ, ಇದನ್ನ ಶ್ರುತಿ ಮಯೂರ್ ಅವರು ನಡೆಸ್ಕೊಡ್ತಾರೆ. 3 ಕಾರ್ಯಕ್ರಮವನ್ನು ಒಬ್ಬರು ನಡೆಸ್ಕೊಡ್ತಾ ಹೋಗ್ತಾರೆ. ಅವರು ಈ ವೇದಿಕೆನ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆಯಾ ಕಲಾವಿದರನ್ನ ಕರೆಸಿ ಇಲ್ಲಿ ಕಾರ್ಯಕ್ರಮವನ್ನು ಸ್ವಾಗತವನ್ನು ಮಾಡಿ ಅವರಿಗೆ ಗೌರವ ಸಮರ್ಪಣೆ ಮಾಡಿ ವಂದನಾರ್ಪಣೆ ಮಾಡೋ ತನಕ ಅವರು ಒಬ್ಬೊಬ್ಬರಿಗೆ ಒಂದೊಂದು ಹೋಸ್ಟಿಂಗ್ ಕೊಟ್ಟಿದೆ. ಈ ಮೊದಲನೆಯ ಈ 3 ಕಾರ್ಯಕ್ರಮಗಳಿಗೆ ಶ್ರುತಿ ಮಯೂರ್ ಇದ್ದಾರೆ. ಶ್ರುತಿ ಮಯೂರ್ ಅವರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದಾರೆ. ರಾಗ ಸಂಗಮ ಮ್ಯೂಸಿಕ್ ಅಕಾಡೆಮಿ ಇದರ ಸ್ಥಾಪಕರು. ಅವರು ಸುಮಾರು 10ರಿಂದ 15 ಜನ ಸ್ಟೂಡೆಂಟ್ಸ್ಗಳಿದ್ದಾರೆ. ನಮ್ಮ ದಕ್ಷಿಣ ಭಾಗದಲ್ಲಿರುವಂಥ, ದಕ್ಷಿಣ ವಲಯದಲ್ಲಿರುವ ಅವರ ಸ್ಕೂಲ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರು ನಡೆಸ್ತಿದ್ದಾರೆ. ಅವರು ಅವರಿಗೆ ಒಪ್ಪಿಸಿದಂತಹ ಜವಾಬ್ದಾರಿ 3 ಕಾರ್ಯಕ್ರಮಗಳು ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ.